ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಇದು ಬಂದು ನನ್ನ ಕೇರಳ ವ್ಲಾಗ್ನ ಪಾರ್ಟ್ 3. ಸೊ ಲಾಸ್ಟ್ ವ್ಲಾಗ್ ನಾನು ಈವ್ನಿಂಗ್ ಎಂಡ್ ಮಾಡಿದ್ದೆ, ಇದು ಕಂಟಿನ್ಯೂ ಪಾರ್ಟ್ ಆಗಿದೆ. ಸೊ ಬನ್ನಿ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ನಾವಿವಾಗಿರೋ ಪ್ಲೇಸ್ ಬಂದು ನಮ್ಮ ಕೇರಳದ ಟ್ರೆಡಿಷ್ನಲ್ ಪ್ರೋಗ್ರಾಮ್ಗಳನ್ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅವರೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಅವರೆಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಸಹ ಅದನ್ನು ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅದೆಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತ ಆ್ಯಸ್ ಅನ್ ಆರ್ಟಿಸ್ಟಾಗಿ ನಾನು ಅರ್ಥ ಮಾಡ್ಕೊಂಬಲ್ಲೆ. ಸೀರಿಯಸ್ಲಿ ನೀವೇನ ಕೇರಳಕ್ಕೆ ವಿಸಿಟ್ ಮಾಡ್ತೀರಾ ಅಂತಂದರೆ ಇದನ್ನ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ. ಬಿಕಾಸ್ ಏನಕ್ಕೆ ಅಂದರೆ ಇದು ಸೀರಿಯಸ್ಲಿ ಅಷ್ಟು ಸೈಕಾಗಿತ್ತು. ಫುಲ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋದಲ್ಲಿ. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ರೂಮ್ಗಳನ್ನ ರೀಚ್ ಆಗಿದ್ದು ಲೇಟ್ ಆಗಿತ್ತು. ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ವ್ಲಾಗು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೇನು ಹೋಟೆಲ್ ಚೆಕ್ಔಟ್ ಮಾಡಬೇಕಾಗಿತ್ತು, ಅದಕ್ಕೆ ಹೊರಡ್ತಾ ಇದ್ದೀವಿ. ಬಟ್ ಏನಂತ ಅಂದರೆ ರೂಮ್ ಹತ್ರ ವ್ಯೂಸ್ಗಳು ಚೆನ್ನಾಗೈತೆ ಅಷ್ಟೇ. ವ್ಯೂ ಚೆನ್ನಾಗಿದೆ ಇಲ್ಲಿ. ಅಲ್ಲಪ್ಪ, ನಾನು ಹೇಳ್ತಿರೋದು ನಮಗಲ್ಲ, ವ್ಯೂ ಚೆನ್ನಾಗಿದೆ ಅಂತ ಹೇಳ್ತಿರೋದು. ಬಿಕಾಸ್ ಕಂಪ್ಲೀಟ್ ಫಾರೆಸ್ಟಲ್ಲಿ ಮಧ್ಯದಲ್ಲಿ ನಾವು ಇದ್ದೀವಿ ಅನ್ಸೋ ಫೀಲ್ ಇದೆ. ಬ್ರೋ, ಬ್ಯಾಗ್ನ ಹೊರಗಡೆ ಎಲ್ಲಿ ಇಕ್ಕಾಗುತ್ತೆ? ಗೈಸ್, ಈ ಪ್ರಾಪರ್ಟಿ ನೋಡ್ತಾ ಇದ್ದೀರಲ್ಲ, ಸೊ ನೀವು ಫೆನಿಕೇಸ್ ತೇಗಡಿಗೆ ಅಂತ ಟ್ರಿಪ್ ಏನಾದರೂ ಬಂದರೆ ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿಯಲ್ಲಿ ಸ್ಟೇ ಆಗಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಪರ್ಟಿ ತೇಗಡಿಯಲ್ಲಿ. ಇದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಾನು ಹಾಕಿರ್ತೀನಿ. ಸೇ ಹಾಯ್. ಅಕೋ she closed that way only. What you doing? ವಿಡಿಯೋ ಬ್ರೋ, ಮಾತಾಡು ಬ್ರೋ. ನಾನು ಇನ್ನೇನೋ ತೋರಿಸ್ಬಿಡ ಬ್ರೋ. ಬ್ರೋ ಅಂತ ಅಂದರೂ ಮಾತಾಡಲ್ಲ. ಇವಾಗ ಅಕ್ಕ ಅಂತ ತಕ್ಷಣ ಹೇಳತ್ತಮ್ಮ ಅಂತೀಯ. ಅಕ್ಕ, ಸರಿ ತಮ್ಮ, ನಾವಿಬ್ರು ಅವತ್ತೇ ಕಾಂಪ್ರಾದ್ರಿ ತಾನೆ ಅಣ್ಣ. ಏನು ಬೇಕು? ಏನಕ್ಕೆ ಬೇಕು ಈ ಶೋಕಿ ನಿಂಗೆ? ಅಕ್ಕ, ನಾನು ಯೂಟ್ಯೂಬರ್. ಶೋಕಿ ನಿಂಗೆ ಎದಕ್ಕೆ ನೀನು ಹಿಂಗೆ ಮಾತಾಡಕತ್ತಿದೀಯ ಅಂತ ನನಗೆ ತಿಳಿ. ಇವಾಗ ನೋಡ್ತಿದ್ದೀರಲ್ಲ, ಇವರು ನಮ್ಮ ಅಕ್ಕ ಕಾಣಿಸ್ತಾ ಇದೀವಲ್ಲ, ಅಕ್ಕ ತಮ್ಮಂತರ ಸೇಮ್ ಕಲರ್ಸ್. ಏರ್ಸ್ ಮಾತ್ರ ಚೇಂಜು. ನಂದು ಸ್ಟ್ರೈಟ್ ಏರು, ಒಂದು ಕರ್ಲಿ ಏರು. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಮ್ಮಮ್ಮ ನಾನು ನೋಡ್ಸ್ಬೇಕಾದ್ರೆ ಶಾವಿಗೆ ತಿಂದಿದ್ರು, ಇವ್ರು ನೋಡ್ಸ್ಬೇಕಾದ್ರೆ ನೂಡಲ್ಸ್ ತಿಂದಿದ್ರು. ಅದು ಅಷ್ಟೇ ಡಿಫ್ರೆಂಟ್. ಅಂದ್ಬಿಟ್ರೆ ಏನಿಲ್ಲ. ಅದಕ್ಕೆ ನಂದು ಸ್ಟ್ರೈಟ್ ಆಗೈತೆ, ಅವ್ರದ್ದು ಕರ್ಲಿ ಆಗೈತೆ. ನಿಮ್ಮದು ಏನಾಗಿದೆ ಬ್ರೋ? ಏನು ತಿಂದಿಲ್ಲ, ಅದಕ್ಕೆ ಆ ಕಡೆ ಹೋಗ್ಬಿಟ್ಟಲ್ಲ. ನಿಮ್ಮದು ಸ್ಟ್ರೈಟಾಗಿ ನಿಂತಿಲ್ಲ. ಸ್ಟ್ರೈಟಾಗಿ ನಿಂತಿದ್ರೆ ಏನು? ಸೊ ಗೈಸ್, ಅದಾದಮೇಲೆ ನಾವು ತೇಗಡಿಯಿಂದ ಕುಮಾರಕಂ ಬ್ಯಾಕ್ ವಾಟರ್ಗೆ ರೀಚ್ ಆದ್ರಿ. ಸೊ ನಾವಿವಾಗಿರೋ ಪ್ಲೇಸು ಕುಮಾರಕಂನ ಬ್ಯಾಕ್ ವಾಟರಲ್ಲಿರೋ ಬೋಟ್ ಹೌಸು. ಸೊ ನಾವು ಕಂಪ್ಲೀಟ್ ಬೋಟ್ ಹೌಸ್ನ ಬುಕ್ ಮಾಡ್ಕೊಂಡಿದ್ರಿ. ಸೀರಿಯಸ್ಲಿ ಚೆನ್ನಾಗಿತ್ತು ಹೋಗಿದ ತಕ್ಷಣ. ಬಿಕಾಸ್ ಹೆಂಗೆ ಅಂತ ಅಂದರೆ ನೀರು ಮಧ್ಯದಲ್ಲಿ ಇರ್ತೀವಲ್ಲ. ಬಟ್ ಏನು ಮಾಡೋದು, ಕಂಪ್ಲೀಟ್ ಒನ್ ಡೇ ಇರಬೇಕು. ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ವರೆಗೂ ಚೆನ್ನಾಗೇ ಇತ್ತು. ಬಟ್ ಏನು ಮಾಡೋದು, ಅದಾಗಿದ ತಕ್ಷಣ ಎಲ್ಲರಿಗೂ ಬೋರ್ ಆಡೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆಲ್ಲ ಕುತ್ಕೊಂಡು ಆಟ ಆಡೋದು, ಡ್ಯಾನ್ಸ್ ಆಡೋದು ಮಾಡಿದ್ರಿ. ಬಟ್ ಏನೇ ಮಾಡಿದ್ರು ಸಹ ಬೋರ್ ಮಾತ್ರ ಯಾರಿಗೂ ತಪ್ಪಿರಲಿಲ್ಲ. ನೀವು ನೋಡ್ಬೋದು ಬೋಟ್ ಹೌಸ್, ಬೋಟ್ ಒಳಗಡೆ ಹೇಗಿದೆ ಅಂತ.
ಇದು ಬಂದು ನಮ್ಮ ಡಿನ್ನರ್ ಆಗಿತ್ತು. ಸೊ ಕೇರಳದ She is waiting for you. ಮಸಾಲ ತವಾ ಫ್ರೈ ರೆಡಿ ಆಗಿತ್ತು, ಜೊತೆಗೆ ಫಿಶ್ ಫ್ರೈ ಸಹ ಇತ್ತು. Yes, ma'am. Where? ಆ ಕೇರಳ ಬ್ರೌನ್ ರೈಸ್ ಜೊತೆಗೆ ಮೀನ್ ಸಾರ್ ಜೊತೆಗೆ ಫಿಶ್ ಫ್ರೈ ತಿಂತಿದ್ರೆ ಸೀರಿಯಸ್ಲಿ ಸೈಕ್ ಆಗಿತ್ತು. Fish masala fry. Actually, my SIM is not working here. ಜಾ ಬೇಡ ಬೇಡ, ನೀವು ಚಿಕನ್ ತಿನ್ನಲ್ವಾ? ಜೊತೆಗೆ ಅವತ್ತಿನ ದಿನನೇ ನಮ್ಮ ಫ್ರೆಂಡ್ ಒಬ್ಳು ಬರ್ಡೇ ಸಹ ಇತ್ತು. ಅವಳಿಗೆ ಸರ್ಪ್ರೈಸ್ ಆಗಿ ಕೇಕು ಸಹ ಕಟ್ ಮಾಡಿಸಿದ್ರಿ ಎಲ್ಲರೂ ಸೇರಿಕೊಂಡು. ಅವಳ ರಿಯಾಕ್ಷನ್ ನೋಡಿ ಹೇಗಿತ್ತು ಅಂತ. ಕ್ಯಾಂಡಲ್ ಊದ್ಕೊಡಲ್ಲ ಅದು ಸೊ ಗೈಸ್, ಈ ವ್ಲಾಗ್ ಇನ್ನೂ ಮುಗ್ದಿಲ್ಲ, ಇನ್ನೂ ಸಹ ಇದೆ. ಬಟ್ ಏನು ಮಾಡೋದು, ಲೆಂತ್ ತುಂಬ ಆಗುತ್ತೆ ಅಂತ ಇಲ್ಲಿ ಕಟ್ ಮಾಡಿದೆ. ಬಿಕಾಸ್ ಹೆಂಗೆ ಅಂತ ಅಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ನಾನು ವಿಡಿಯೋ ನೋಡ್ತಿರೋದೆ ಜಸ್ಟ್ 7 ಮಿನಿಟ್ಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.